ನೀವೇನಾದರೂ ಸೆಕೆಂಡ್ ಇಯರ್ ರೌಂಡ್ ಬಂದಿದ್ದೀರಾ ಅಂದರೆ ಕಂಗ್ರ್ಯಾಚುಲೇಷನ್. ನೀವೇನಾದರೂ ಸೆಕೆಂಡ್ ಇಯರ್ ರೌಂಡಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸ್ತಿದ್ದೀರಾ, ಸಾರಿ, ದಟ್ ಇಸ್ ದ ರಾಂಗ್ ಮೂವ್. ಏನಕ್ಕೆ ಅಂತ ಗೊತ್ತಾಗಬೇಕಾ? ಈ ವಿಡಿಯೋನ ಪೂರ್ತಿ ನೋಡಿ ಗೊತ್ತಾಗುತ್ತೆ. ಹಲೋ ಗಾಯ್ಸ್, ವೆಲ್ಕಮ್ ಟು ದ ಚಾನಲ್. ನೀವೇನಾದರೂ ಸೆಕೆಂಡ್ ಇಯರ್ ರೌಂಡ್ಗೆ ಬಂದಿದ್ದೀರಾ ಅಂತಂದರೆ ನಿಮಗೆ ಫಸ್ಟ್ ಇಯರ್ ರೌಂಡಲ್ಲಿ ಸಿಕ್ಕಿರೋವಂಥ ಕಾಲೇಜ್ಗಿಂತ ಸೆಕೆಂಡ್ ಇಯರ್ ರೌಂಡಲ್ಲಿ ಬೆಸ್ಟ್ ಕಾಲೇಜ್ ಸಿಗುತ್ತೆ, ಇದಂತೂ ಗ್ಯಾರಂಟಿ. ಆದರೆ ಸೆಕೆಂಡ್ ಇಯರ್ ರೌಂಡಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸ್ಬೇಡಿ ಅಂತ ಹೇಳ್ತೀನಿ. ಏನಕ್ಕೆ ಅಂತಂದರೆ ಥರ್ಡ್ ರೌಂಡಲ್ಲಿ ನಿಮಗೆ ಸೆಕೆಂಡ್ ಇಯರ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ಗಿಂತ ಬೆಸ್ಟ್ ಕಾಲೇಜ್ ಸಿಗುತ್ತೆ. ಏನಕ್ಕೆ ಅಂತಂದರೆ ಫಸ್ಟ್ ಇಯರ್ ರೌಂಡಿಂದ ಸೆಕೆಂಡ್ ಇಯರ್ ರೌಂಡ್ಗೆ ರ್ಯಾಂಕ್ ಅನ್ನೋದು ತುಂಬಾ ಡಿಫ್ರೆನ್ಸ್ ಆಗೋಲ್ಲ. ಆದರೆ ಸೆಕೆಂಡ್ ಇಯರ್ ರೌಂಡಿಂದ ಮೂರನೇ ರೌಂಡ್ಗೆ ರ್ಯಾಂಕ್ ಅನ್ನೋದು ತುಂಬಾ ಡಿಫ್ರೆನ್ಸ್ ಆಗುತ್ತೆ. ನಿಮ್ಗೆ ಏನಾದರೂ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅಂತ ಗೊತ್ತಾಗ್ಲಿಲ್ಲ ಅಂತಂದರೆ ಈ ವಿಡಿಯೋನಂತೂ ನೀವು ನೋಡಲೇಬೇಕು. ಏನಕ್ಕೆ ಅಂದರೆ ಈ ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ ಇಯರ್ ರೌಂಡಿಂದ ಮೂರನೇ ರೌಂಡ್ಗೆ ರ್ಯಾಂಕು ಎಷ್ಟು ಡ್ರಾಪ್ ಔಟ್ ಆಗುತ್ತೆ ಮತ್ತು ಮೂರನೇ ರೌಂಡ್ದು ಅಡ್ವಾಂಟೇಜಸ್ ಏನು ಎಲ್ಲನೂ ಕೂಡ ಹೇಳಿದ್ದೀನಿ. ಒಟ್ಟಿನಲ್ಲಿ ಏನು ಹೇಳಬೇಕಂದ್ರೆ ಮೂರನೇ ರೌಂಡ್ ಬಗ್ಗೆ ನಿಮಗೆ ಒಂದು ಪ್ಲ್ಯಾನ್ ಅಂತೂ ಬಂದೇ ಬರುತ್ತೆ ಈ ವಿಡಿಯೋ ನೋಡಿದ್ಮೇಲೆ. ಈ ವಿಡಿಯೋ ನಿಮಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಸಿಗುತ್ತೆ, ಇಲ್ಲ ನಿಮಗೆ ವಿಡಿಯೋ ಮುಗಿದ್ಮೇಲೆ ಲಾಸ್ಟಲ್ಲಿ ಸ್ಕ್ರೀನ್ ಮೇಲೂ ಕೂಡ ಬರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡೋ ಮೂಲಕ ಆ ವಿಡಿಯೋಗೆ ಜಂಪ್ ಆಗ್ಬೋದು. ಸರಿ, ಈಗ ನಾವು ವಿಡಿಯೋ ಬಂದ್ಬಿಡೋದ. ನಾನು ಯಾಕೆ ಎಲ್ಲ ವಿಡಿಯೋದಲ್ಲೂ ಕೂಡ ಮೂರನೇ ರೌಂಡ್ಗೆ ಹೋಗಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಮುಂದೆ 4 ವರ್ಷ ಏನು ಓದ್ತೀರಾ ಅದು ನಿಮ್ಮ ಜಾಬ್ಸ್ಗೆ ಅಪ್ಲೈ ಆಗುತ್ತೆ. ಕಾಲೇಜಲ್ಲಿ ಮಾಡೋವಂಥದ್ದಲ್ಲ, ನೀವು ಏನು ಸ್ಕಿಲ್ ಕಲಿತೀರ ಅದನ್ನು ನಾನು ಹೇಳ್ತಾ ಇರೋದು. ಈ ಸೆಕೆಂಡ್ PU ಗಂಟೆ ಏನು ಓದಿದ್ರಿ ಅದು ಯಾವುದು ಕೂಡ ಅಪ್ಲೈ ಅಂತೂ ಆಗೋದೇ ಇಲ್ಲ ನಿಮ್ಮ ಜಾಬ್ಸ್ಗೆ. ನೀವು ಮುಂದೆ 4 ವರ್ಷ ಏನು ಕಲಿತೀರಾ ಅದು ನಿಮ್ಮ ಜಾಬ್ಗೆ ಅಪ್ಲೈ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಎಲ್ಲ ವಿಡಿಯೋದಲ್ಲೂ ನೀವು ಬೆಸ್ಟ್ ಕಾಲೇಜ್ಗೆ ಹೋಗಿ ಆಮೇಲೆ ನೀವು ಅಲ್ಲೇ ಕೂಡ ಜಾಬ್ ಹೋಗ್ಬೋದು. ಆನ್ ಕ್ಯಾಂಪಸ್ ಹೋದರೆ ತುಂಬಾ ಯೂಸ್ಫುಲ್ ಇರುತ್ತೆ. ಆಫ್ ಕ್ಯಾಂಪಸ್ ಏನಾರ ನೀವು ಟ್ರೈ ಮಾಡ್ತೀನಿ ಅಂದರೆ ಎಷ್ಟು ಕಾಂಪಿಟೇಷನ್ ಇರುತ್ತೆ ಅಂದರೆ ನೀವು ಎಕ್ಸ್ಪೆಕ್ಟೇ ಮಾಡಿಲ್ಲ. ಓಕೆ, ವಿಡಿಯೋದೆಲ್ಲ ನೀವು ನೋಡಿರ್ತೀರ, ಜಾಬ್ಸ್ಗೆ ಅವರೇ ಆಫ್ ಕ್ಯಾಂಪಸ್ಗೆ ಹೋಗಿರ್ತಾರೆ. ನೀವು ಕೂಡ ಮಧ್ಯದಲ್ಲಿ ಹೋಗಬೇಕು ಅಂತಂದರೆ ಸೆಕೆಂಡ್ ಇಯರ್ ರೌಂಡ್ಗೆ ಹೋಗಿ, ಇಲ್ಲ ನಾವು ಬೆಸ್ಟೇ ಕಾಲೇಜ್ಗೆ ಹೋಗ್ತೀವಿ ಅಂತಂದರೆ ಆಬ್ವಿಯಸ್ಲಿ ನೀವು ಮೂರನೇ ರೌಂಡ್ ಗಂಟ ಕಾಯಿರಿ ಅಂತ ನಾನು ಹೇಳ್ತೀನಿ. ಓಕೆ, ಈಗ ನೆಕ್ಸ್ಟ್ ಇಯರ್ಗೂ ಹೋಗ್ಬಿಡೋದ. ಎಲ್ಲರಿಗೂ ಡೌಟ್ ಇರೋದು ಏನಂತಂದರೆ ಮಾಪಪ್ ರೌಂಡ್ ಅಂದರೆ ಏನಂತ ಕೇಳ್ತಿದ್ರೆ ಎಲ್ಲರೂ ಕೂಡ. ಮಾಪಪ್ ರೌಂಡ್ ಅಂದರೆ ಏನಿಲ್ಲ, ಆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದಮೇಲೆ ಮಾಡುವಂಥದ್ದೇ ಮಾಪಪ್ ರೌಂಡ್ ಅಂತ ಕರೀತಾರೆ. ಮಾಪಪ್ ರೌಂಡ್ಗೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತಂದರೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಯಾರಿಗೆ ಸೀಟ್ ಸಿಕ್ಕಿರಲ್ಲ ಅವ್ರು ಮಾತ್ರ ಮಾಪಪ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಇನ್ಯಾರಿಗೂ ಕೂಡ ಮಾಪಪ್ ರೌಂಡಲ್ಲಿ ಅವಕಾಶ ಕೊಡೋದಿಲ್ಲ. ಮತ್ತು ಮಾಪಪ್ ರೌಂಡಲ್ಲಿ ಸೀಟ್ಸು ಲೋ ಕಾಲೇಜಲ್ಲಿ ಮಾತ್ರ ಉಳಿದಿರ್ತದೆ, ಇನ್ನು ಟಾಪ್ ಕಾಲೇಜಲ್ಲಿ ನಿಮ್ಗೆ ಸೀಟ್ ಅಂತೂ ಇರೋಲ್ಲ, ಆಯಿತಾ. ಮತ್ತು ಇರೋದೇ ಒಂದು ಅಡ್ವಾಂಟೇಜಸ್ ಏನು ಅಂತಂದರೆ, ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನಡೆಯೋ ಟೈಮಲ್ಲಿ ಮೆಡಿಕಲ್ ಅವ್ರಿಗೆ ಮಾಪಪ್ ರೌಂಡ್ ನಡೀತದೆ. ಆವಾಗ ಅವ್ರಿಗೆ ಅಲ್ಲಿಗೆ ಸೀಟು ಸಿಕ್ತು ಅಂದಾಗ, ಮೆಡಿಕಲ್ ಸೀಟ್ ಸಿಕ್ತು ಅಂದಾಗ ಅವರು ಇಲ್ಲಿರೋ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಆವಾಗ ನಿಮಗೆ ಬೆಸ್ಟ್ ಕಾಲೇಜ್ ಸಿಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದೊಂದೇ ಅಡ್ವಾಂಟೇಜಸ್ ಮಾಪಪ್ ರೌಂಡ್ಗೆ ಹೋದರೆ. ಇನ್ನು ಮಾಪಪ್ ರೌಂಡ್ಗೆ ಹೋದರೆ ನಿಮಗೆ ಅಡ್ವಾಂಟೇಜ್ ಅಂತ ಜಾಸ್ತಿ ಏನು ಇರೋದಿಲ್ಲ ಅಂತ ನಾನು ಹೇಳ್ತೀನಿ. ಓಕೆ, ಇವಾಗ ಮೇನ್ ಪಾರ್ಟ್ ಬಂದ್ಬಿಡೋದ. ನಾನು ಚಾಯ್ಸ್ 2ನ ರಿಸ್ಕಿ ಅಂತ ಹಾಕಿದ್ದೆ. ಏನಕ್ಕೆ ಅಂತ ನಾನು ಈ ವಿಡಿಯೋದಲ್ಲಿ ಮುಂದೆ ಹೇಳ್ತಾ ಹೋಗ್ತೀನಿ. ಅದನ್ನು ನೀವೇ ಡಿಸೈಡ್ ಮಾಡಿ, ರಿಸ್ಕ್ ಇಲ್ವಾ ಅಂತ ನೀವೇ ನೋಡ್ಬಿಟ್ಟು ಡಿಸೈಡ್ ಮಾಡಿ, ಆಯಿತಾ. ಮತ್ತು ಈ ವಿಡಿಯೋ ಹೋಗೋ ಮುಂಚೆಗೆ ಈ ವಿಡಿಯೋ ಇಲ್ಲಿ ಗಂಟ ನೋಡಿದ್ದೀರಾ ಅಂದರೆ ಇಷ್ಟ ಆಗಿರುತ್ತೆ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏನಕ್ಕೆ ಅಂದರೆ ಈ ಥರ ವಿಡಿಯೋಸ್ ನಿಮಗೆ ಮುಂದೆ ಬರ್ತಾ ಇರುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸರಿ, ಈಗ ಹೋಗ್ಬಿಡೋದು ಬನ್ನಿ ವಿಡಿಯೋಗ. ಸರಿ, ಓಕೆ, ಈಗ ನಾವು PDF ಬರೋದಾದರೆ PDF ಅಲ್ಲಿ ನಿಮಗೆ ಸಿಗುವಂಥದ್ದು ಮಾಹಿತಿ ಬುಲೆಟಿನ್ 2024. ನಾನು 2024 ಏನಕ್ಕೆ ತಗೊಂಡೆ ಅಂತಂದರೆ, 2024 ನಿಮಗೆ ತುಂಬ ಕ್ಲಿಯರಾಗಿ ಕೊಟ್ಟಿದ್ದಾರೆ. 2025 ಅಷ್ಟೊಂದು ಚೆನ್ನಾಗಿ ಕೊಟ್ಟಿಲ್ಲ, ಅದಕ್ಕೋಸ್ಕರ 2024 ತಗೊಂಡೆ. ಅದಕ್ಕೂ ಇದಕ್ಕೂ ಸೇಮೇ ಇದೆ. ಅದಕ್ಕೂ ಇದಕ್ಕೂ ಇರೋದೇ ಒಂದು ಚೇಂಜು. ಏನಂತ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಇದು ಏನಂತಂದರೆ, ಎಲ್ಲರಿಗೂ ಗೊತ್ತಿರೋವಂಥದ್ದೇ, ನೀವು ಆಪ್ಷನಿಟಿ ಒಂದ್ಸಲ ಮಾಡಿದ್ಮೇಲೆ ಮತ್ತೆ ಎಡಿಟ್ ಮಾಡೋಕ್ಕಾಗಲ್ಲ ಅಂತ ಕೊಟ್ಟಿದ್ದಾರೆ. ಇದೊಂದೇ ಚೇಂಜ್ ಇರೋದು. ನಮಗೆ ಎಡಿಟ್ ಮಾಡೋಕ್ಕೆ ಬಿಟ್ಟಿದ್ರು, ಆದರೆ ನಿಮಗೆ ಎಡಿಟ್ ಮಾಡೋಕ್ಕೆ ಬಿಡಲ್ಲ ಅಂತ ಕೊಟ್ಟಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಚಾಯ್ಸಸ್ ಬಂದುಬಿಡೋದು, ಅದು ಇಂಪಾರ್ಟೆಂಟು. ನೀವು ಎಲ್ಲ ಪ್ರೋಸೆಸ್ನ ಎಲ್ಲ ಮುಗಿಸ್ಕೊಂಡು ಹೋಗಿದ್ದೀರಾ ಅಂತ ಅನ್ಕೋತೀನಿ ನಾನು. ಮುಗಿಸಿರ್ತೀರ, ಅದಕ್ಕೆ ಅಲ್ವಾ ಸೆಕೆಂಡ್ ರೌಂಡ್ ಬಂದಿರೋದು ನೀವು. ಓಕೆ, ಈಗ ಫಸ್ಟ್ ರೌಂಡ್ ಮುಗಿದಿದೆ, ನಿಮಗೆ ಚಾಯ್ಸಸ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಈಗ ಸೆಕೆಂಡ್ನೇ ರೌಂಡ್ಗೆ ಬಂದಿದ್ದೀರಾ. ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್. ಓಕೆ, ನಿಮಗೆ ಸೆಕೆಂಡ್ ರೌಂಡ್ ಸೀಟ್ ರಿಸಲ್ಟ್ ಬಂದಮೇಲೆ ನಿಮಗೆ ಚಾಯ್ಸಸ್ ಬರುತ್ತೆ, 4 ಚಾಯ್ಸಸ್ ಬರುತ್ತೆ. ಮತ್ತು ನೀವೇನಾದ್ರೆ ಸೀಟ್ ಅಲಾಟ್ ಆಗಲಿಲ್ಲ ಅವರು ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಡೈರೆಕ್ಟ್ ಮೂರನೇ ರೌಂಡ್ಗೆ ಹೋಗ್ತೀರಾ, ನಿಮಗೆ ಯಾವುದೋ ಚಾಯ್ಸಸ್ ಕೊಟ್ಟಿರಲ್ಲ, ಆಯಿತಾ. ನಿಮಗೆ ಈಗ ಸೀಟ್ ಸಿಕ್ಕಿದೆ ಅಂತಂದರೆ ನಿಮ್ಗೆ 4 ಚಾಯ್ಸಸ್ ಕೊಟ್ಟಿರ್ತಾರೆ. ಅದರಲ್ಲಿ ಫಸ್ಟ್ನೇ ಚಾಯ್ಸ್ ನೋಡೋದಾದರೆ ನಿಮಗೆ ಫಸ್ಟ್ನೇ ರೌಂಡ್ ಆದಮೇಲೆ ಹೆಂಗಿತ್ತು ಚಾಯ್ಸು ಸೇಮು, ಸೆಕೆಂಡ್ ರೌಂಡ್ ಆದಮೇಲೂ ಚಾಯ್ಸ್ ಒಂದು ಸೇಮೇ ಇರುತ್ತೆ. ಏನು ಚೇಂಜಸ್ ಅಂತ ಏನು ಇರೋದಿಲ್ಲ.
satisfied with allotted seat and will pay the fees, download the admission order and report the college not eligible for rounds of any discipline. ಓಕೆ ಅಂದರೆ ಏನಿಲ್ಲ, ನಿಮ್ಮ ಕಾಲೇಜ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ನೀವು ಕಾಲೇಜ್ಗೆ ಸೇರ್ಕೋತೀರಾ ಮತ್ತು ಫೀಸು ಕೂಡ ಪೂರ್ತಿ ಕಟ್ತೀರಾ ಅಂತ ಅಷ್ಟೇ. ಮತ್ತು ನೀವು ಇನ್ನೇನು ಅಂತಂದರೆ ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತಿದ್ದೀರಾ. ಓಕೆ, ಯಾವುದೇ KCT ಕೌನ್ಸಿಲಿಂಗ್ಗೆ ನೀವು ಇನ್ನೂ ಬರೋಕ್ಕಾಗೋದಿಲ್ಲ, KCT ಕೌನ್ಸಿಲಿಂಗ್ ನೀವು ಎಕ್ಸಿಟ್ ಆಗಿಬಿಡ್ತೀರಾ ಅಂತ ಅರ್ಥ, ಇನ್ನೇನಿಲ್ಲ. ಓಕೆ, ನೀವೇಂದರೆ ಚಾಯ್ಸ್ ಟು ಸೆಲೆಕ್ಟ್ ಮಾಡ್ತು ಅಂದರೆ ಏನಾಗುತ್ತೆ ಅಂತಂದರೆ, ಇದು ವೆರಿ ಇಂಪಾರ್ಟೆಂಟ್, ನೀಟಾಗಿ ಕೇಳಿಸ್ಕೊಡಿ ಆಯಿತಾ. ಚಾಯ್ಸ್ ಟು ಏನಾರ ಸೆಲೆಕ್ಟ್ ಮಾಡಬೇಕು ಅಂತಿದ್ರೆ ನೀವು ಆಯಿತಾ, ಸ್ಯಾಟಿಸ್ಫೈಡ್ ಬಟ್ ವಿಸ್ ಪಾರ್ಟಿಸಿಪೇಟೆಡ್ ಇನ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಓಕೆ, ಹೋಲ್ಡಿಂಗ್ ದ ಅಲಾಟೆಡ್ ಸೀಟ್ ಬಟ್ ಪೇ ದ ಫೀಸ್ನ ನೀವು ಪೇ ಮಾಡಬೇಕಾಗುತ್ತೆ. ಶುಡ್ ನಾಟ್ ಜಾಯಿನ್ ದ ಕಾಲೇಜ್ ಬಟ್ ವೇಟ್ ಫಾರ್ ದ ನೆಕ್ಸ್ಟ್ ರೌಂಡ್. ಓಕೆ, ನೀವು ಕಾಲೇಜ್ಗೆ ಜಾಯ್ನ್ ಆಗಲ್ಲ, ಆದರೂ ಕೂಡ ಫೀಸ್ನ ಪೇ ಮಾಡಬೇಕಾಗಿರುತ್ತೆ. ಅಂದರೆ ಕಾಸ್ ಆ್ಯಂಡ್ ಡಿಪಾಸಿಟ್, ನಿಮಗೂ ಕೂಡ ಮೆಡಿಕಲ್ ರೀತಿಯೇ ಕಾಸ್ ಆ್ಯಂಡ್ ಡಿಪಾಸಿಟ್ ಮಾಡಬೇಕಾಗುತ್ತೆ ಚಾಯ್ಸ್ ಟು ಸೆಲೆಕ್ಟ್ ಮಾಡ್ತು ಅಂದರೆ. ಇದನ್ನು ನೀವು ಗ್ಯಾಪ್ನ ಇಟ್ಕೊಂಡು ಬೇಕಾಗಿರುತ್ತೆ. ಓಕೆ, ಇದು ಎಲ್ಲರಿಗೂ ಕೂಡ ಇದು ಕಂಡೀಷನ್ ಅಂತ, ಸರಿನಾ? ಅದಕ್ಕೋಸ್ಕರ ನೀವು ಫುಲ್ಲು ಫೀಸ್ನ ಪೇ ಮಾಡಬೇಕಾಗಿರುತ್ತೆ. ನೀವೇನಾದ್ರು ಫೀಸ್ ಪೇ ಮಾಡ್ತು ಅಂದರೆ 3ನೇ ರೌಂಡ್ಗೆ ನೀವು ಕಾಲೇಜ್ ಸಿಕ್ಕ ತಕ್ಷಣ ಹೋಗಿ ನೀವು ಕಾಲೇಜ್ ಡೈರೆಕ್ಟ್ ಹೋಗಿ ರಿಪೋರ್ಟ್ ಮಾಡ್ಕೋಬೋದು ಆಯಿತಾ. ನಿಮ್ಗೇನು ಡಿಸ್ಅಡ್ವಾಂಟೇಜ್ ಅಂತ ಏನಿಲ್ಲ, ಡೈರೆಕ್ಟಾಗಿ ನೀವು ಹೋಗಿ ಕಾಲೇಜ್ಗೆ ರಿಪೋರ್ಟ್ ಮಾಡ್ಕೋಬೋದು, ಏನಾಯ್ತಾ. ಈಗ ಚಾಯ್ಸ್ 3 ಸೆಲೆಕ್ಟ್ ಮಾಡ್ತು ಅಂತಂದರೆ ನಾಟ್ ಸ್ಯಾಟಿಸ್ಫೈಡ್ ಬಟ್ ವಿಶ್ ಟು ಪಾರ್ಟಿಸಿಪೇಟೆಡ್ ಇನ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ವಿತೌಟ್ ಹೋಲ್ಡಿಂಗ್ ದ ಸೀಟ್. ಓಕೆ, ನೀವು ಚಾಯ್ಸ್ 3 ಮಾಡ್ತು ಅಂತಂದರೆ ನಿಮಗೆ ಸೀಟು ಹೋಲ್ಡ್ ಆಗಲ್ಲ, ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋಗ್ತೀರಾ. ಓಕೆ, ನಾನು ನಿಮಗೆ ಇದನ್ನು ರೆಫರೆನ್ಸ್ ಮಾಡಲ್ಲ, ಯಾಕೆ ಅಂತಂದರೆ ಚಾಯ್ಸ್ 3 ಸೆಲೆಕ್ಟ್ ಮಾಡ್ತು ಅಂದರೆ ನಿಮ್ಮ ಕೈಲಿ ಯಾವುದೇ ಸೀಟ್ ಅಂತೂ ಇರೋದಿಲ್ಲ, ನೀವು ಚಾಯ್ಸ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋಗ್ತಿದ್ದೀರಾ. ನಿಮ್ಮ ಲಕ್ ಚೆನ್ನಾಗಿತ್ತು ಅಂತಂದರೆ ಡ್ರಾಪ್ಔಟ್ ಆಗ್ಬೋದು, ಇದನ್ನು ಡ್ರಾಪ್ಔಟ್ ಆದರೆ ಸೀಟು ಕೂಡ ಸಿಗದೆ ಇರ್ಬೋದು. ಅದಕ್ಕೋಸ್ಕರ ಹೇಳಿದ್ದು ಚಾಯ್ಸ್ 3 ಬೇಡ. ನಾನು ನಿಮ್ಗೆ ರೆಫರೆನ್ಸ್ ಮಾಡೋದೇ ಚಾಯ್ಸ್ 2 ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ಫುಲ್ ಫೀಸ ಪೇ ಮಾಡಿಬಿಟ್ಟು ಹೋಗಿ ಅಂತ ಹೇಳ್ತೀನಿ ನಾನು. ಓಕೆ, ಚಾಯ್ಸ್ 4 ನೀವು ಸೆಲೆಕ್ಟ್ ಮಾಡ್ತು ಅಂದರೆ ಏನಿಲ್ಲ, ಕೌನ್ಸಿಲಿಂಗಿಂದ ನೀವು ಎಕ್ಸಿಟ್ ಆಗ್ತೀರಾ, ಮತ್ತು ನೀವು ಯಾವುದೇ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಮಾಪಪ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ, ಅಷ್ಟೇ, ಇನ್ನೇನಿಲ್ಲ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ, ನೀವೇನಾದರೂ ಲಾಂಗ್ ಟರ್ಮ್ ಹೋಗ್ತಿದ್ದೀರಾ ಅಂತಂದರೆ ಇಟ್ ಈಸ್ ದ ರೈಟ್ ಟೈಮ್ ಟು ಎಕ್ಸಿಟ್ ದ ಕೌನ್ಸಿಲಿಂಗ್. ಯಾಕೆ ಅಂತಂದರೆ ನೀವು 3ನೇ ರೌಂಡ್ಗೆ ಹೋದ್ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಸೀಟ ಕ್ಯಾನ್ಸಲ್ ಆಗಲಿ ಮಾಡೋಕ್ಕಾಗೋದಿಲ್ಲ. ಓಕೆ, ನೀವೇನಾದರೂ ಸೀಟ್ ಕ್ಯಾನ್ಸಲ್ ಮಾಡಲೇಬೇಕು ಅಂತಂದರೆ ನಿಮಗೆ ಫೈನ್ ಹಾಕ್ತಾರೆ ಆಯಿತಾ, ಫೈನ್ ಹಾಕ್ತಾರೆ. ಇಲ್ಲ ನೀವು ಫೈನು ಕಟ್ಟಲಿಲ್ಲ, ಸೀಟ್ ಹಂಗೆ ಕ್ಯಾನ್ಸಲ್ ಮಾಡಿಬಿಡ್ತೀನಿ ಅಂತಂದರೆ ನೀವು ಮುಂದೆ ಲಾಂಗ್ ಟರ್ಮ್ ಬರೋದು ಕೂಡ ವೇಸ್ಟ್ ಆಗುತ್ತೆ. ಏನಕ್ಕೆ ಅಂತಂದರೆ KA ಕೌನ್ಸಿಲಿಂಗ್ಗೆ ನಿಮ್ಮನ್ನ ಅಲೋನೇ ಮಾಡೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವೇನಾದರೂ ಲಾಂಗ್ ಟರ್ಮ್ಗೆ ಹೋಗ್ತಿದ್ದೀರ ಅಂದರೆ ದಿಸ್ ಇಸ್ ದ ರೈಟ್ ಟೈಮ್, ಎಕ್ಸಿಟ್ ಆಗಿಬಿಡಿ ಕೌನ್ಸಿಲಿಂಗಿಂದ, ಅಷ್ಟೇ ಹೇಳೋದು ನಾನು ಆಯಿತಾ. ಓಕೆ, ನೀವೇನಾದರೂ ಸೀಟ್ ಇಸ್ ನಾಟ್ ಅಲಾಟೆಡು ಅವ್ರು ಬಂದುಬಿಟ್ಟು ಇಲ್ಲಿಗೆ ಬರ್ತೀರಾ, ಇಲ್ಲಿಗೆ ಸೆಕೆಂಡ್ ಎಕ್ಸ್ಟೆಂಡ್. ಓಕೆ, ಇದು ಬಂದುಬಿಟ್ಟು ಎಡಿಟ್ ಆಪ್ಷನ್. ಓಕೆ, ಇದು ನಿಮ್ಗೆ ಇರೋದಿಲ್ಲ, ಇದು ಡೈರೆಕ್ಟ್ ಇಲ್ಲಿಗೆ ಬರ್ತೀರಾ ನೀವು. ಚಾಯ್ಸ್ 2 ಚಾಯ್ಸ್ 3 ಮತ್ತು ಸೀಟ್ ನಾಟ್ ಅಲಾಟೆಡು ಇಲ್ಲಿಗೆ ಬರ್ತೀರಾ ನೀವೆಲ್ಲ. After publication second extended round, casual vacancy round, seat allotted result, there will not any choice to select candidate have to compulsory join the selected college. ಅಂದರೆ ನೀವು ಸೆಕೆಂಡ್ ಎಕ್ಸ್ಟೆಂಡರ್ ರೌಂಡ್ಗೆ ಹೋಗಿರ ಅಂದರೆ ಗ್ಯಾಪ್ನ ಇಟ್ಕೊಂಡ್ಬಿಡಿ, ಅದು ರಿಸಲ್ಟ್ ಬಂದಮೇಲೆ ನಿಮ್ಗೆ ಯಾವುದೇ ಥರ ಚಾಯ್ಸಸ್ ಅನ್ನೋದು ಬಿಡೋಲ್ಲ. ನೀವು ಯಾವ ಕಾಲೇಜ್ ಸಿಗುತ್ತೆ ಆ ಕಾಲೇಜ್ಗೆ ಕಂಪಲ್ಸರಿ ಹೋಗಿ ಜಾಯ್ನ್ ಆಗಬೇಕಾಗಿರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಏನಂತಂದರೆ, ನೀವು ಎಕ್ಸಿಟ್ ಆಗಬೇಕು ಅಂದರೆ ಈ ಟೈಮಲ್ಲಿ ಎಕ್ಸಿಟ್ ಆಗಿಬಿಡಿ, ಸುಮ್ಮನೆ ರಿಸ್ಕ್ ಅಂತ ತಗೊಳಕ್ಕೆ ಹೋಗ್ಬಿಡಿ. ಇದೇ ಇರೋದು ಚಾಯ್ಸ್ 3. ಓಕೆ, ನೀವೇನಾದ್ರು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋಗ್ತಿದ್ದೀರಿ ಅಂದರೆ ಇದೇ ಅಡ್ವಾಂಟೇಜಸ್ಸು. ಏನು ಅಡ್ವಾಂಟೇಜ್ ಅಂತಂದರೆ, ಯಾರು ಎಕ್ಸಿಟ್ ಆಯ್ತಾರೋ ಆ ಸೀಟ್ ಬಂದುಬಿಟ್ಟು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಬರುತ್ತೆ, ಮತ್ತು ಸುಮಾರು ಕಾಲೇಜ್ ಸೀಟ್ಸು ಆ್ಯಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ನಾವು ಇದ್ದಾಗೂ ಕೂಡ ಕಾಲೇಜ್ ಸೀಟ್ಸು ತುಂಬಾ ಆ್ಯಡ್ ಆಗಿರೋ. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋದರೆ ಕಾಲೇಜಸ್ ಆ್ಯಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಇನ್ನೊಂದು ಏನಂತಂದರೆ, ಮೆಡಿಕಲರು ಮಾಪಪ್ ರೌಂಡ್ಗೆ ಹೋಗ್ತಾರೆ, ಆವಾಗ ಆ ಸೀಟ್ಸು ಕೂಡ ನಿಮಗೆ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಿರೋದು, ನಾನೇನು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಹೋಗಿ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಬೆಸ್ಟ್ ಕಾಲೇಜ್ ಸಿಗುತ್ತೆ, ನೀವು ಎಕ್ಸ್ಪೆಕ್ಟೆಡ್ ಮಾಡಿರಲ್ಲ ಆ ಕಾಲೇಜೇ ಸಿಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು ಸೆಕೆಂಡ್ ಎಕ್ಸ್ಟೆಂಡ್ ಹೋಗಿ ಅಂತ. ಓಕೆ, ಎಲ್ಲನೂ ಕೂಡ ಹೇಳಿದ್ದೀನಿ. ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಜಾಸ್ತಿ ಬೇಕು ಅಂತಂದರೆ ಈ PDF ಹೋಗಿ, ಈ PDF ಅಲ್ಲಿ ನಿಮಗೆ ತುಂಬಾ ಇನ್ಫಾರ್ಮೇಷನ್ ಇದೆ. ಏನು ಇಡೀ ಕೌನ್ಸಿಲಿಂಗ್ ಪ್ರೋಸೆಸ್ಸೇ ಈ PDF ಅಲ್ಲಿ ಸಿಗುತ್ತೆ ನಿಮಗೆ.
ಹೋದರೆ ನಿಮಗೆ ಎಲ್ಲ ಕೂಡ ಸಿಗುತ್ತೆ. ಈ PDF ನಿಮ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನೇ ಪಿನ್ ಮಾಡ್ತೀನಿ. ಇಲ್ಲ ಅಂತಂದರೆ ನೀವು KA ವೆಬ್ಸೈಟ್ಗೆ ಹೋಗ್ಬಿಟ್ಟು ಲಾಸ್ಟಲ್ಲಿ ಇರುತ್ತೆ ಆಯಿತಾ, ಮಾಹಿತಿ ಬುಲೆಟಿನ್ ಅಂದ್ಬಿಟ್ಟು ಲಾಸ್ಟಲ್ಲಿ ಕೊಟ್ಟಿರ್ತಾರೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಈಗ ಎಲ್ಲನೂ ಕೂಡ ಹೇಳಿದ್ದೀನಿ. ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಯೋಚನೆ ಮಾಡಿ, ಚಾಯ್ಸ್ 3ಗೂ ಯೋಚನೆ ಮಾಡೇ ಹೋಗಬೇಕಾಗುತ್ತೆ ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡ್ಗೆ. ನಿಮಗೆ ಎಲ್ಲನೂ ಕೂಡ ಹೇಳಿದ್ದೀನಿ, ಇನ್ನೇನಿಲ್ಲ ಅಂತ ಅನ್ಕೋತೀನಿ. ಓಕೆ, ಇಲ್ಲಿಗಂಟ ನೀವು ವಿಡಿಯೋ ನೋಡಿದ್ದೀರಾ ಅಂದರೆ ಇಷ್ಟ ಆಗಿರುತ್ತೆ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಏನಕ್ಕೆ ಅಂತಂದರೆ ಈ ಥರ ವೀಡಿಯೋಸ್ನ ಮುಂದೆ ಮಾಡ್ತಾ ಇರ್ತೀನಿ. ನೀವು ಇಂಜಿನಿಯರಿಂಗ್ ಹೋದ್ಮೇಲೂ ಕೂಡ ನಾನು ಹೆಲ್ಪ್ ಮಾಡ್ತಾ ಇರ್ತೀನಿ. ಏನು ಕಲಿಬೇಕು, ಏನು ಪ್ರಿಪೇರ್ ಆಗಿರಬೇಕು ಎಲ್ಲನೂ ಕೂಡ ನಾನು ಹೇಳ್ತೀನಿ. ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಓಕೆ, ಇವಾಗ ಮುಗ್ದಿದೆ ಎಲ್ಲ. ಓಕೆ, ಬಾಯ್.